ಅಂತ. ನಾವು ಆಲೆ 2009ರಿಂದ ಆಶಾ ವರ್ಕರ್ ಆಗಿ ಕೆಲಸ ಮಾಡ್ತಾಯಿದ್ವಿ. ನಮಗೆ ಅವಾಗ ಏನಿತ್ತು, ನಮ್ಮನ್ನು ಆಶಾ ಕಾರ್ಯಕರ್ತೆಯಾಗಿ ತೊಗೊಂಡಾಗ ಬರೀ 2 ಅವರ್ ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮನ್ನು ತೊಗೊಂಡ್ರು. ಇವಾಗ ನೋಡಿದ್ರೆ 24 ಅವರ್ ನಮ್ಮನ್ನು ದುಡಿಸ್ಕೊತಾ ಇದ್ದಾರೆ. ಯಾವುದೇ ಒಂದು ಇದು ಇಲಾಖೆ ಬಂದ್ರೂ ಮೊದಲು ಕೇಳೋದು ಆಶಾ ಕಾರ್ಯಕರ್ತೆಯರ, ತಳಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಸಮೇತ ನಮಗೆ ಬರೀ ಫಿಕ್ಸು 5,000 ಅಂತ ಹೇಳ್ಬಿಟ್ಟು ಬರೀ ಕಡಿಮೆ ದುಡ್ಡಿಗೆ ದುಡಿಸ್ಕೊತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಈ ಇದರಲ್ಲಿ ನಾವು 5,000ಕ್ಕೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಎಲ್ಲ ಬೆಲೆ ಏರಿಕೆಗಳು ದುಬಾರಿಯಾಗಿವೆ. ಹಾಗಾಗಿ ನಾವು ಒಂದು ಕುಟುಂಬ ಸಾಗಿಸ್ಬೇಕು ಅಂದರೆ ಮಿನಿಮಮ್ ನಮಗೆ ಇದನ್ನು ಇನ್ಸೆಂಟಿವ್ ಕೊಡ್ತಾ ಇಲ್ಲ. ಸೊ ಹಂಗಾಗಿ ಮೊನ್ನೆ ಜನವರಿ 7ನೇ ತಾರೀಕಿಂದ 10ನೇ ತಾರೀಕುವರೆಗೂ ನಾವು ಹೋರಾಟ ಮಾಡಿದೋ. ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ. ನಿಮಗೆ 10,000 ಗ್ಯಾರಂಟಿಯಾಗಿ ನಾವು ತಿಂಗಳಿಗೆ 10,000 ಕೊಡ್ತೀವಿ ಅಂತ ಹೇಳಿ ವಾಪಸ್ಸು ತಗೊಳ್ರಿ ಸ್ಟ್ರೈಕ್ ಅಂತ ಹೇಳ್ಬಿಟ್ಟು ನಮಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಇಲ್ಲಿಯವರೆಗೂ 5 ತಿಂಗಳಾದರೂ ಸಮೇತ ನಮಗೆ ಯಾವುದೇ ರೀತಿಯ ಒಂದು ಪಾಸಿಟಿವ್ ಆಗಿ ಯಾವುದೂ ಒಂದು ನಮಗೆ ಕೊಟ್ಟಿಲ್ಲ. ಏನಂತಂದರೆ ಒಂದು ಆರ್ಡರ್ ಕಾಪಿ ಆಗಲಿ ಏನೂ ಕೊಟ್ಟಿಲ್ಲ. ಯಾವುದಕ್ಕೂ ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆಶಾ ಕಾರ್ಯಕರ್ತೆಯರು ಅಂದರೆ ಏನು ಬಿಟ್ಟು ದುಡಿಸ್ಕೊಳ್ಳೋರ? ಯಾವುದು ಎಲ್ಲ ತಳಮಟ್ಟದಿಂದ ನಾವು ಕೆಲಸ ಮಾಡಿ ನಮ್ಗೆ ಯಾವುದೇ ರೀತಿ ಒಂದು ಬೆಂಬಲ ಕೊಡ್ತಾ ಇಲ್ಲ ಸರ್ಕಾರ. ಹಂಗಾಗಿ ಎಲ್ಲ ನಮ್ಮ ಆಶಾ ಕಾರ್ಯಕರ್ತೆಯರು ಎಲ್ಲ ಜಿಲ್ಲೆಯಾದ್ಯಂತ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೆ ಬೇಡಿಕೆ ಈಡೇರಲಿಲ್ಲ ಅಂತ ಅಂದರೆ ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲೂ ಕೂಡ ಸಮೇತ ನಾವು 15 ದಿವಸ ಆಗಲಿ 1,000 ಗ್ಯಾರಂಟಿ ನಾನು ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ಸಮೇತ ಅದ್ರ ಬಗ್ಗೆ ಯಾವುದೇ ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಎಷ್ಟು ಸಲ ನಮ್ಮ ಯೂನಿಯನ್ ಕಡೆಯಿಂದ ಅಲ್ಲಿ ಮೀಟಿಂಗಿಗೆ ಹೋದ್ರೂ, ಅಲ್ಲಿಗೆ ಇದು ಭೇಟಿ ಮಾಡ್ಲಿಕ್ಕೆ ಹೋದ್ರೂ ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ. ಯಾವುದೇ ರೀತಿ ಒಂದು ಬೆಂಬಲ ಆಗಲಿ ಒಳ್ಳೆ ಪಾಸಿಟಿವ್ ಆಗಿ ನಮಗೆ ಯಾವುದೇ ರೀತಿ ಮಾಹಿತಿ ನೀಡಿಲ್ಲ. ಸೊ ಹಂಗಾಗಿ ನಾವು ಇವಾಗ ಇಲ್ಲಿ ಹೋರಾಟ ಮಾಡಿ ಇಲ್ಲಿ ಏನಾದರೂ ಅವರು ಯಾವುದಕ್ಕೂ ಇದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ನಾವು ಮುಂದೆ ಫ್ರೀಡಮ್ ಪಾರ್ಕಲ್ಲಿ ಏನು ನಾವು ಜನವರಿಲಿ 3 ದಿನಗಳ ಕಾಲ ಹೋರಾಟ ಮಾಡಿದ್ದೋ 15 ದಿನ ಆಗಲಿ 1 ತಿಂಗಳಾಗಲಿ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಮ್ಮ ಹೆಸರು ನಿರ್ಮಲಾ ಅಂತೇಳಿ, ನಾನು ಜಿಲ್ಲಾ ಅಧ್ಯಕ್ಷೆ, ತುಮಕೂರು ಜಿಲ್ಲಾ ಅಧ್ಯಕ್ಷೆ. ನಾವು 2009ರಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸಕ್ಕೆ ಸೇರಿದ್ದು. ಆಶಾ ಕಾರ್ಯಕರ್ತೆಯಾಗಿ ಕೆಲಸಕ್ಕೆ ಸೇರಿದಾಗ ಬರೀ 2 ಅವರು, ನಿಮಗೆ ಟೈಮಿಂಗ್ಸ್ ಇಲ್ಲ. ಬೆಳಗ್ಗೆನಾರ ಹೋಗ್ಬೋದು, ರಾತ್ರಿನಾರ ನೀವು ಬೇರೆ ಕೆಲಸ ಮಾಡ್ಕೋಬೋದು. ಇದ್ರ ಜೊತೆಲಿ ಈ ಕೆಲಸನ ಮಾಡಿ 2 ಅವರ್ ಅಷ್ಟೇ ಕೆಲಸ, ರಾತ್ರಿ ಟೈಮಾರು ಹೋಗಿ ಕೆಲಸ ಮಾಡ್ಬೋದು ಅಂತ ನಮಗೆ ಟ್ರೈನಿಂಗ್ ತಗೊಂಡಿದ್ದು ಸರ್ 2009ರಲ್ಲಿ. ಈಗೇನಾಗಿದೆ ಅಂದರೆ ಮನೇಲಿ ನಾನೇ ಸಪೋಸ್ ಬೇಡ ಬೇರೆಯವರು, ನಾನು ಟೈಲರಿಂಗ್ ಮಾಡ್ತಿದ್ದೆ ಸರ್ ಮನೇಲಿ. ಇವಾಗ ಟೈಲರಿಂಗು ಮಾಡೋಕ್ಕಾಗ್ತಾ ಇಲ್ಲ. ನಮಗೆ ಟೈಮಿಂಗ್ಸ್ ಇಲ್ಲ. ಅವ್ರು ಕರೆದಾಗ ಹೋಗಬೇಕು. ಬೆಳಗ್ಗೆ ಹೋದರೆ ಒಂದೊಂದು ದಿವಸ ಸಾಯಂಕಾಲ ಆದರೂ ಆಯಿತು, 6 ಗಂಟೆ ಆದರೂ ಆಯಿತು, 7 ಗಂಟೆ ಆದರೂ ಆಯಿತು ಕೆಲಸ ಮುಗಿಸಿ. ಮತ್ತು ಯಾರು ಏನ್ಸಿ ನಮಗೆ ಅರ್ಜೆಂಟು ಬನ್ನಿ, ಹೆರಿಗೆ ನೋವು ಬಂದಿದೆ ಅಂದರೆ ಗರ್ಭಿಣಿಯರು ಅಲ್ಲಿ ಕೊಡೋಗಬೇಕು. ಬಾಣಂತಿಯರು ತೂಕ ಹಾಕೋದಾಗಿರಲಿ, ಮಗು ಉಷ್ಣಾಂಶ ನೋಡೋದಾಗಿರಲಿ, ಎನಿವನ್ನು ಸರ್ ಏನು ಕೆಲಸ ಬರೋಲ್ಲ ಆಶಾಗಳಿಗೆ ಅಂತ ಹೇಳಂಗೆ ಇಲ್ಲ. ಊರೊಳಗಡೆ ಪ್ರತಿ ಒಂದು ಆಶಾ ಹತ್ರನೂ ಡೀಟೇಲ್ಸ್ ಇದೆ. ಏನೇ ಕೇಳಬೇಕು ಅಂದರೂ ಆಶಾನ ಸಡನ್ನಾಗಿ ಕೇಳ್ತಾರೆ. ಯಾವುದೇ ಒಂದು ಇದ್ರೂ, ಯಾವುದೇ ಒಂದು ಮಾಹಿತಿ ಬೇಕು ಅಂದರೂ ಆಶಾದ ಹತ್ರ ಇರುತ್ತೆ ಮಾಹಿತಿ. ಅದೇ ಊರೊಳಗಡೆ ಹಂಗೆ ಕೆಲಸ ಮಾಡ್ತಾ ಇದ್ದೀವಿ ಸರ್ ನಾವು. ಊರೊಳಗಡೆ ಆಶಾಗಳು ಹೋಗಿ ಊರೊಳಗಡೆ ಕೇಳಿದ್ರೆ 5,000 ರೂಪಾಯಿಲಿ ಯಾರೂ ನಂಬಲ್ಲ ಸರ್. ಈಗ ಇಷ್ಟು ಕೆಲಸ ಮಾಡೋಕ್ಕೆ ನೀವು 5,000 ರೂಪಾಯಿ ನಿಜವಾಗೂ ತಗೊಳ್ಳಲ್ಲ. ನಮ್ಮ ಮಕ್ಕಳ ಮೇಲೆ ಆಣೆ ಮಾಡ್ಕೋದ್ರು ಕೇಳಲ್ಲ ಸರ್. ಅವ್ರು 5,000 ರೂಪಾಯಿ ಕೆಲಸ ಮಾಡ್ತಿದ್ದೀವಿ ಅಂದರೆ ನಾವೇನೋ ಜನಸೇವೆ ಮಾಡ್ತಾ ಇದ್ದೀವಿ, ಮಾಡೋಣ. ಈಗ ಹೋಗ್ಲಿ, ನಮಗೆ ಈ ಬೆಲೆ ಏರಿಕೆ ಜಾಸ್ತಿ ಆದ ಕಾರಣ ನಮಗೆ ಜಾಸ್ತಿ ಮನೆಯಲ್ಲಿ ಬಡಸ್ತಾನ ಜಾಸ್ತಿ ಆದ ಕಾರಣ ನಾವೇನು ಹೇಳಿದ್ವಿ, 10,000 ಫಿಕ್ಸ್ ಮಾಡಿ, 10,000 ಫಿಕ್ಸ್ ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ. ಜನವರಿ 7ನೇ ತಾರೀಕಿಂದ 10ನೇ ತಾರೀಕುವರೆಗೂ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದಾಗ 4 ದಿವಸ ಹಗಲು ರಾತ್ರಿ ಫುಲ್ಲು ಸ್ಟ್ರೈಕ್ ಮಾಡಿದ್ವಿ. ಅವಾಗೇನು ಹೇಳಿದ್ರು, ಬಂದ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಕಡೆಯವರು, ಇಲ್ಲ ನಾವು ಮಾಡ್ತೀವಿ, 10,000 ಫಿಕ್ಸ್ ಮಾಡ್ತೀವಿ, ನೀವು ಸ್ಟ್ರೈಕ್ನ ವಾಪಸ್ ತಗೊಳ್ಳಿ, ನೀವು ಇವಾಗ ಮನೆಗೆ ಹೋಗಿ ನಾವು ಮಾಡ್ತೀವಿ, ಏಪ್ರಿಲಿಂದ ನಿಮಗೆ 10,000 ರೂಪಾಯಿ ಫಿಕ್ಸ್ ಬರುತ್ತೆ ಅಂತ ಹೇಳಿದ್ರು. ನಾವು ಎಷ್ಟು ಸಾರಿ ಅವರು ಇದ್ರ ಹತ್ರ ಹೋಗಿದ್ದೀವಿ ಅಂದರೆ ಆರ್ಡರ್ ಕಾಪಿ ಕೇಳೋಕ್ಕೆ ನಮ್ಮ ಯೂನಿಯನ್ನವರು ಅಷ್ಟು ಸಾರಿ ಹೋಗಿದ್ದಾರೆ. ಆದರೆ ಅವ್ರಿಗೇನೂ ರೆಸ್ಪಾನ್ಸ್ ಮಾಡಿಲ್ಲ. ಇದುವರೆಗೂ ಆರ್ಡರ್ ಕಾಪಿ ಕೊಟ್ಟಿಲ್ಲ. ಏಪ್ರಿಲ್ ಆಯಿತು, ಮೇ ಆಯಿತು, ಜೂನ್ ಆಯಿತು, ಜುಲೈ ಆಯಿತು, ಇನ್ನೇನು ಆಗಸ್ಟು ಬಂದ್ಬಿಡ್ತು. ಆದರೂ ಕೊಡ್ತಾ ಇಲ್ಲ ಸರ್. ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಆಶಾಗಳು ಕೆಲಸ ಮಾತ್ರ ಕೇಳ್ತಾರಲ್ಲ, ಆಶಾಗಳಿಗೆ ಸಂಬಳ ಕೊಡಬೇಕು ಅಂತ ಸರ್ಕಾರಕ್ಕೆ ಗೊತ್ತಾಗಲ್ವಾ? ಆಶಾಗಳು ಇಷ್ಟೇ ಕೆಲಸ ಮಾಡಬೇಕು, ಈಗ ಹಿಂಗೆ ಹೋಗ್ಬೇಕು, ಈಗ ಹಿಂಗೆ ಮಾಡಬೇಕು ಅಂತ ಕೇಳ್ತಾರಲ್ವ? ಅದೇ ರೀತಿ ಆಶಾಗಳಿಗೆ ಸಂಬಳ ಕೊಡಬೇಕು ಅನ್ನೋದು ಗೊತ್ತಾಗಲ್ವಾ? ಯಾಕೆ ನಮಗೆ ಪ್ರತಿದಿನ ಸಂಡೇ ನಾವೇನಾದ್ರು ಒಂದು ದಿವಸ ಎಲ್ಲರೂ ಊರಿಗೆ ಹೋಗ್ತೀವಿ, ಅಥವಾ ಯಾರು ಬೇಡ ಸರ್, ನಮ್ಮ ಮನೇಲಿ ಯಾರೋ ತೀರೋಗಿದ್ದಾರೆ ಹೋಗ್ತೀವಿ ಅಂದ್ರೂ ಹೇಳ್ಬಿಟ್ಟು ಮಾಡಿಬಿಟ್ಟು ಹೋಗ್ಬೇಕು ಸರ್. ನಾವು ಊರೊಳಗಡೆ ಹಿಂಗೆ ಹೋಗ್ತಿದ್ದೀವಿ, ನಾವು ಇವತ್ತು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಆ ಪರಿಸ್ಥಿತಿ ಆಗೋಗಿದೆ.
ಸರ್ಕಾರ ಇಷ್ಟೆಲ್ಲ ಕೆಲಸ ಕೇಳುತ್ತಲ್ಲ ಆಶಾಗಳ್ನ 10,000 ರೂಪಾಯಿ ನಾವೇನು ಜಾಸ್ತಿ ಕೇಳ್ತಾ ಇಲ್ಲ. ಈಗ 10,000 ರೂಪಾಯಿ ಯಾವ ಲೆಕ್ಕಕ್ಕೂ ಇಲ್ಲ ಸರ್. 10,000 ರೂಪಾಯಿ ಈಗ ಮಕ್ಳು ಎಜುಕೇಷನ್ ಮಾಡಿಸ್ತೀನಿ ಅಂದರೆ UKG LKGಗೆ 50-60 1 ಲಕ್ಷದವರೆಗೂ ಕಟ್ಟಬೇಕು ಸರ್ ಮಕ್ಳಿಗೆ. ನಾವು ಮಕ್ಕಳನ್ನ ಓದಿಸ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ? ಏನೋ ಮಾಡ್ತಿದ್ದೀವಿ, ಏನೋ ಸರ್ಕಾರದ ಕೆಲಸ ನಾವು ಮಾಡೋಣ ಅಂತ ಮಾಡ್ತಿದ್ದೀವಿ. ಕೇವಲ 10,000 ರೂಪಾಯಿ ಅಷ್ಟೇ ನಾವು ಕೇಳಿರೋದು. ಸರ್ಕಾರಕ್ಕೆ ನಿಮ್ಮ ಬೇಡಿಕೆ ಏನೇನುಗಳಿವೆ? 10,000 ರೂಪಾಯಿ ಕೊಡಿ ಅಂತ ಇದೆ ಸರ್. 10,000 ರೂಪಾಯಿ ಕೊಟ್ಟಿಲ್ಲ. ಮತ್ತೆ ರಾಜ್ಯ ಸರ್ಕಾರದಿಂದ ನಮಗೆ 1,000 ಅಲ್ಲ, ಕೇಂದ್ರ ಸರ್ಕಾರದಿಂದ 1,000 ಬಜೆಟಲ್ಲಿ ಮಾಡಿದ್ರು ಸರ್. ಆಶಾದವ್ರಿಗೆ, ಬಿಸಿ ಊಟದವ್ರಿಗೆ, ಅಂಗನವಾಡಿಯವ್ರಿಗೆ ಅಂತ ಮಾಡಿದ್ರು ಬಜೆಟಲ್ಲಿ. ಅಂಗನವಾಡಿಯವ್ರಿಗೆ ಬಂದಿದೆ, ಬಿಸಿ ಊಟದವ್ರಿಗೆ ಬಂದಿದೆ. ಆಶಾಗಳಿಗೆ ಮಾತ್ರ ಇದುವರೆಗೂ 1,000 ರೂಪಾಯಿ ಬಂದಿಲ್ಲ. ಯಾಕೆ ಆಶಾಗಳು ಕೆಲಸ ಮಾಡ್ತಾ ಇಲ್ವಾ? ಕಾಣಿಸ್ತಾ ಇಲ್ವಾ ಇವ್ರ ಕಣ್ಣಿಗೆ? ಆಶಾಗಳು ಇಷ್ಟೆಲ್ಲ ಬೀದಿಗಿಳಿಸವ್ರೆ ಸರ್. ಇವತ್ತು ಆಶಾಗಳನ್ನ ರೊಚ್ಚಿಗೆದ್ದು ಬೀದಿಗಿಳಿಸಿದ್ದಾರೆ. ಇದೇ ಇನ್ನೊಂದು ವಾರ ನಾವು ಕಾಯ್ತೀವಿ ಸರ್. ಬಂದು ಅವ್ರಾಗ ಅವ್ರ ಆರ್ಡರ್ ಕಾಪಿ ಕೊಟ್ಟರೆ ಒಂದು, ಇಲ್ಲ ಬೆಂಗಳೂರಿಗೆ ಮುತ್ತಿಗೆ ಹಾಕ್ತೀವಿ. ವಿಧಾನಸೌಧಕ್ಕೆ ಹೋಗೋಕ್ಕೂ ಎದುರ್ಕೋತಾ ಇಲ್ಲ ಆಶಾಗಳು. ಎಲ್ಲ ಮುತ್ತಿಗೆ ಹಾಕ್ತಾರೆ. ಆಶಾಗಳಿಗೆ ಏನೇ ಒಂದು ತೊಂದರೆ ಆಗಬಹುದು ಅಥವಾ ಏನೇ ಆಗ್ಬೋದು, ಅದಕ್ಕೆಲ್ಲ ಸರ್ಕಾರನೇ ಹೊಣೆ.